ಮತ್ತೊಂದು ಕಡೆ ಹೊಸ ವರ್ಷದ ಖುಷಿಯಲ್ಲಿದ್ದಂತವರಿಗೆ ಸಾರಿಗೆ ಇಲಾಖೆ ಬಿಗ್ ಶಾಕ್ ಕೊಟ್ಟಿದೆ. ಬಸ್ಗಳ ದರ -15% ಹೆಚ್ಚಿಸಿತ್ತು. ಈ ಬೆನ್ನಲ್ಲೇ ಎಲ್ಲಿಂದ ಎಲ್ಲಿಗೆ ಎಷ್ಟೆಷ್ಟು ದರ ಅಂತಲೂ ಇಲಾಖೆ ದರ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಅಂದರೆ ಇವತ್ತು ತಡರಾತ್ರಿಯಿಂದಲೇ ಪರಿಷ್ಕೃತ ದರ ಚಾಲನೆಗೆ ಬರ್ತಾ ಇದೆ. ಈ ಮಧ್ಯೆ ರಾಜಕೀಯ ನಾಯಕರ ವಾಗ್ಯುದ್ಧವೂ ಕೂಡ ಜೋರಾಗಿ ನಡೀತಾ ಇದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಡು ಬರೋಣ. 18ರಿಂದ 23ವರೆಗೂ 5,900 ಕೋಟಿ ಯಾಕೆ ಸಾಲ ಇಟ್ಟೋದ್ರು? ನಮ್ಮ ಅಪ್ಪನ ಮನೆ ಆಸ್ತಿನ ಸಾಲ ಇಟ್ಬಿಟ್ಟು ಹೋಗಕ್ಕೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ನೀವು 15% ಏರಿಕೆ ಮಾಡ್ತಾ ಇದ್ದೀರಿ. ದುಬಾರಿ. ಇಂದು ಮಧ್ಯರಾತ್ರಿಯಿಂದಲೇ ಬಸ್ ಪ್ರಯಾಣ ಬಲು ದುಬಾರಿ. ಹೌದು, 10 ವರ್ಷಗಳ ಬಳಿಕ ಸಾರಿಗೆ ಇಲಾಖೆ ತನ್ನ ಬಸ್ಗಳ ಮೇಲಿನ ಟಿಕೆಟ್ ದರ ಏರಿಕೆ ಹೆಚ್ಚಿಸಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ -15% ಏರಿಕೆಯಾಗಿರೋ ಬೆಲೆ ಕೇಳಿ ಗ್ರಾಹಕರು ಶಾಕ್ಗೆ ಒಳಗಾಗಿದ್ದಾರೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, NWKSRTC ಹಾಗೂ KKRTC ಬಸ್ಗಳಲ್ಲಿ ಓಡಾಡಬೇಕಾದ್ರೆ ಇಂದು ರಾತ್ರಿಯಿಂದಲೇ ಮೊದಲಿಗಿಂತ ಹೆಚ್ಚು ಬೆಲೆ ತೆರಬೇಕಾಗಿದೆ. ಇಂದು ಮಧ್ಯರಾತ್ರಿಯಿಂದಲೇ ಬಸ್ ಪ್ರಯಾಣ ದರ ಏರಿಕೆ. ಪರಿಷ್ಕೃತ ದರ ಪಟ್ಟಿ ಬಿಡುಗಡೆ ಮಾಡಿದ ಕೆಎಸ್ಆರ್ಟಿಸಿ. ಸಾರಿಗೆ ಇಲಾಖೆ -15% ಟಿಕೆಟ್ ದರ ಏರಿಕೆ ಮಾಡಿ ಆದೇಶ ಹೊರಡಿಸಿತ್ತು. ಇದೀಗ ಪರಿಷ್ಕೃತ ದರ ಪಟ್ಟಿ ಬಿಡುಗಡೆ ಮಾಡಿದೆ. ರಾಜಧಾನಿ ಬೆಂಗಳೂರಿನಿಂದ ವಿವಿಧ ಜಿಲ್ಲೆಗಳಿಗೆ, ಪ್ರಮುಖ ನಗರಗಳಿಗೆ ಪ್ರಯಾಣಿಕರು ಕೊಡಬೇಕಾದ ಹಣದ ಬಗ್ಗೆ ಉಲ್ಲೇಖ ಮಾಡಿದೆ. ಹಾಗಿದ್ರೆ ಹಿಂದಿನ ದರ ಏನಿತ್ತು, ಈಗ ಏರಿಕೆಯಾಗಿರೋ ಟಿಕೆಟ್ ರೇಟ್ ಎಷ್ಟು ತೋರಿಸ್ತೀವಿ ನೋಡಿ. ಬೆಂಗಳೂರಿನಿಂದ ಕಲಬುರಗಿಗೆ ಈ ಮೊದಲು 706 ರೂಪಾಯಿ ಟಿಕೆಟ್ ಇತ್ತು. ಈ ದರ ಇದೀಗ 805 ರೂಪಾಯಿಗೆ ಏರಿಕೆಯಾಗಿದೆ. ಬೆಂಗಳೂರಿನಿಂದ ಹಾವೇರಿಗೆ ಹೋಗುವ ಪ್ರಯಾಣಿಕರು ಈ ಮೊದಲು ಒಂದು ಟಿಕೆಟ್ಗೆ 360 ರೂಪಾಯಿ ಕೊಡ್ತಿದ್ರು. ಇನ್ನು ಮುಂದೆ 474 ರೂಪಾಯಿ ನೀಡಬೇಕಾಗಿದೆ. ಹಾಗೆಯೇ ರಾಜ್ಯ ರಾಜಧಾನಿಯಿಂದ ಬೆಳಗಾವಿಗೆ 530 ರೂಪಾಯಿ ಇದ್ದ ಟಿಕೆಟ್ ರೇಟ್ ಅನ್ನ 697 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಹುಬ್ಬಳ್ಳಿಗೆ ಹೋಗುವ ಪ್ರಯಾಣಿಕರು 426 ರೂಪಾಯಿ ಬದಲಿಗೆ 563 ರೂಪಾಯಿ ನೀಡಬೇಕಾಗಿದೆ. ಬೆಂಗಳೂರಿನಿಂದ ಮಂಗಳೂರಿಗೆ 367 ರೂಪಾಯಿ ಇದ್ದ ದರ 454 ರೂಪಾಯಿಗೆ ಪರಿಷ್ಕೃತಗೊಂಡಿದೆ. ಮತ್ತೊಂದೆಡೆ ಉಡುಪಿ ಪ್ರಯಾಣಿಕರು 426 ರೂಪಾಯಿ ಬದಲಿಗೆ 516 ರೂಪಾಯಿ ನೀಡಬೇಕಿದೆ. ಇನ್ನು ಬೆಂಗಳೂರಿನಿಂದ ಶಿವಮೊಗ್ಗದ ಹಿಂದಿನ ಟಿಕೆಟ್ ದರ 288 ರೂಪಾಯಿ ಇತ್ತು. ಇದನ್ನ 356 ರೂಪಾಯಿಗೆ ಪರಿಷ್ಕೃತಗೊಂಡಿದೆ. ಹಾಗೆ 141 ರೂಪಾಯಿ ನೀಡುತ್ತಿದ್ದ ಮೈಸೂರಿನ ಪ್ರಯಾಣಿಕರು ಇಂದು ಮಧ್ಯರಾತ್ರಿಯಿಂದ 162 ರೂಪಾಯಿ ಕೊಟ್ಟು ಟಿಕೆಟ್ ಖರೀದಿಸಬೇಕಿದೆ. ಬಸ್ ದರ ಏರಿಕೆ ವಿರುದ್ಧ ರಾಜ್ಯದಾದ್ಯಂತ ಪ್ರತಿಭಟನೆ. ಎತ್ತಿನ ಬಂಡಿಗಳೊಂದಿಗೆ ಪ್ರತಿಭಟಿಸಿದ ಆಪ್ ಕಾರ್ಯಕರ್ತರು. ಹೀಗೆ ಬಸ್ ದರ ಏರಿಕೆಯಾಗಿದ್ದರ ವಿರುದ್ಧ ಆಮ್ ಆದ್ಮಿ ಪಕ್ಷ ಸಿಡಿದೆದ್ದಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎತ್ತಿನ ಬಂಡಿಗಳೊಂದಿಗೆ ಆಪ್ ಕಾರ್ಯಕರ್ತರು ವಿನೂತನ ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ಸಿಡಿದೆದ್ರೆ ಹೂಗಳನ್ನು ಕೊಡುವ ಮೂಲಕ ವ್ಯಂಗ್ಯವಾಡಿದೆ. ರಾಜ್ಯದ ವಿವಿಧೆಡೆಯೂ ಕನ್ನಡ ಪರ ಸಂಘಟನೆಗಳು ಹೋರಾಟ ನಡೆಸಿದ್ವು. ಮಹಿಳೆಯರಿಗೆ ಉಚಿತ, ಪುರುಷರಿಗೆ ಬರ ಖಚಿತ ಎಂದ ವಿಜಯೇಂದ್ರ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ದರ ಏರಿಕೆ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಶಕ್ತಿ ಯೋಜನೆಗೆ ಹಣ ಹೊಂದಿಸೋಕೆ ಆಗ್ತಿಲ್ಲವೆಂದು ಗುಡುಗಿದ್ದಾರೆ. ಇಷ್ಟೇ ಅಲ್ಲದೆ DK ಸ್ಟೈಲ್ನಲ್ಲೇ ಟಾಂಗ್ ಕೊಟ್ಟು ಮಹಿಳೆಯರಿಗೆ ಉಚಿತ, ಪುರುಷರಿಗೆ ಬರೆ ಖಚಿತ ಅಂತ ಲೇವಡಿ ಮಾಡಿದ್ದಾರೆ. ಈ ಆರೋಪಗಳಿಗೆ ಪ್ರತ್ಯುತ್ತರ ಕೊಟ್ಟ ರಾಮಲಿಂಗಾರೆಡ್ಡಿ ಶಕ್ತಿ ಯೋಜನೆಯಿಂದ ತೊಂದರೆಯಾಗಿಲ್ಲ ಎಂದಿದ್ದಾರೆ. ಈ ಸರ್ಕಾರದ ಶಕ್ತಿ ಯೋಜನೆ ಹಣವನ್ನ ಹೊಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಪುರುಷರಿಗೆ ಅದರ ಹೊರೆ ಖಚಿತ ಅನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರ ಇವತ್ತು ಬರೆ ಎಳಿತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದೆ. ಶಕ್ತಿ ಕಾರ್ಯ ಇದರಲ್ಲಿ 8,800 ಕೋಟಿ ಕೊಟ್ಟಿದ್ದಾರೆ ಸರ್ಕಾರ ನಮಗೆ. 8,800 ಕೋಟಿ ಅಷ್ಟು ಹಣವನ್ನು ನಮಗೆ 4 ಕಾರ್ಪೊರೇಷನ್ಗೆ ಬಿಡುಗಡೆ ಮಾಡಿದ್ದಾರೆ. ಮಾತಾಡ್ತಿದ್ದಾರೆ BJPಯವರು ಶಕ್ತಿಯಿಂದ ತೊಂದರೆ ಆಗೋಯಿತು, ಶಕ್ತಿಯಿಂದ ತೊಂದರೆ ಆಗೋಯಿತು ಅಂತ ಹೇಳ್ತಾರೆ. ಅವರು ಮನೋವಾದಿಗಳು. ಸಾಲ ಇಟ್ಟು ಹೋಗಿದ್ದಾರೆ ಎಂದಿದ್ದ ಸಚಿವರಿಗೆ ಅಶೋಕ್ ತಿರುಗೇಟು. 18ರಿಂದ 23ವರೆಗೂ 5,900 ಕೋಟಿ ಯಾಕೆ ಸಾಲ ಇಟ್ಟೋದ್ರು? ಅಶೋಕ್ ಅವರು ಅಂದರೆ ಅವ್ರ ಸರ್ಕಾರ, ಅವ್ರದ್ದೇ ತಾನೇ ಸರ್ಕಾರ ಇದ್ದಿದ್ದು. 2 ವರ್ಷ ಬೊಮ್ಮಾಯಿ ಅವರಿದ್ರು, 2 ವರ್ಷ ಯಡಿಯೂರಪ್ಪ ಅವರಿದ್ರು. 5,900 ಕೋಟಿ ಯಾಕೆ ಸಾಲ ಇಟ್ಟೋದ್ರು ಇವರು?
ನಾನು ಅಧಿಕಾರ ಬಿಟ್ಟಾಗ 13,71,00,000 ಮಾತ್ರ ಸಾಲ ಬಿಟ್ಟು ಹೋಗಿದ್ವಿ 2017ರಲ್ಲಿ. ನಮ್ಮ ಅಪ್ಪನ ಮನೆ ಆಸ್ತಿನ ಸಾಲ ಇಟ್ಬಿಟ್ಟು ಹೋಗೋಕ್ಕೆ. 2013 ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ. 8ರಿಂದ 13 ಲಾಭದಲ್ಲಿತ್ತು. 1,000 ಕೋಟಿ ಲಾಭದಲ್ಲಿ BMTC ಮತ್ತು KSRTC. ನೀವು ಬಂದೇನು ಮಾಡಿದ್ರಿ? ಸಾಲ ಮಾಡಿದ್ರಿ. ನೀವು ನಮ್ಮ ಮೇಲೆ ಆಪಾದನೆ ಮಾಡ್ತೀರಲ್ಲ. ನಾವು ಇದ್ದಿದ್ದು ಎಷ್ಟು ವರ್ಷ? 8.5 ವರ್ಷ ಅಷ್ಟೇ. ಇಷ್ಟೇ ಅಲ್ಲ, ಎಲ್ಲಾ ದರವೂ ಏರಿಕೆಯಾಗಿದೆ ಅಂತ ಅಶೋಕ್ ಸರ್ಕಾರದ ವಿರುದ್ಧ ಗುಡುಗಿದ್ರು. ಈ ಮಾತಿಗೆ ಕೆರಳಿದ ಸಚಿವ ಡಿ ಸುಧಾಕರ್ ಅಶೋಕ್ ಕಾಲದಲ್ಲಿ 40% ಬಸ್ ಟಿಕೆಟ್ ದರ ಹೆಚ್ಚಿಸಿದ್ರು ಅಂತ ಕಾಲೆಳೆದಿದ್ದಾರೆ. ಪಾಪರ್ ಆಗಿ ಸರ್ಕಾರ ಹಣ ಇಲ್ಲದೆ ಎಲ್ಲ ತೆರಿಗೆಗಳನ್ನ ಜಾಸ್ತಿ ಮಾಡಿದ್ದಾರೆ. ಹಾಲಾಯ್ತು, ಆಲ್ಕೋಹಾಲ್ ಆಯ್ತು, ಕರೆಂಟು ಮುಟ್ಟಿದ್ರೆ ಶಾಕ್ ಹೊಡಿತೈತೆ. ಈಗ ಕರೆಂಟ್ ಆಯ್ತು. ತೆರಿಗೆಯ ಭಾರವನ್ನ ಬೊಮ್ಮಾಯಿಯವರು ಹಾಕಿಲ್ಲ, ಯಡಿಯೂರಪ್ಪನವ್ರು ಹಾಕಿಲ್ಲ. ಅದಕ್ಕೆ ನಾವು ಈ ತೆರಿಗೆಗಳನ್ನ 15% ಒಂದೇ ಸರಿ ಹಾಕ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ನಾಚಿಕೆ ಆಗ್ಲಲ್ವಾ ನಿಮ್ಗೆ? ಈಗ ರಾಮಲಿಂಗಾರೆಡ್ಡಿ ಅವರು ಬಹಳ ಸ್ಪಷ್ಟವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 48% ಅಶೋಕ್ ಸಾರಿಗೆ ಸಚಿವ ಇದ್ದಾಗ ಮಾಡಿದ್ದಾರೆ ಅಂತ. ನಾವು ಮಾಡಿರೋದು 10 ವರ್ಷದಲ್ಲಿ 15%, 5 ವರ್ಷದಲ್ಲಿ ಒಂದ್ಸರಿ, 10 ವರ್ಷ ಒಂದ್ಸರಿ. ಇದು ಜಾಸ್ತಿನಾ? ನೀವು ಕೇಂದ್ರ ಸರ್ಕಾರದ ದಿನಕ್ಕೂ ಜಾಸ್ತಿ ಆಗುತ್ತಲ್ಲ ಮರೆಯ. ಸಿಲಿಂಡರು 1,000 ರೂಪಾಯಿಗೆ ಹೋಯ್ತಲ್ಲಪ್ಪ, 1,100ಕ್ಕೆ ಹೋಯ್ತಲ್ಲಪ್ಪ, ಅದನ್ನ ಹೇಳ್ರೆ ಮರೆಯ. ಅದೇನೇ ಇರಲಿ, 4 ಸಾರಿಗೆ ಸಂಸ್ಥೆಗಳು ಆರ್ಥಿಕ ಮುಗ್ಗಟ್ಟಿನಲ್ಲಿವೆ. ವಾರ್ಷಿಕವಾಗಿ 3,650 ಕೋಟಿ ರೂಪಾಯಿ ಇಲಾಖೆಗೆ ಹೊರೆಯಾಗ್ತಿದೆ. ಹೀಗಾಗಿ ಸರ್ಕಾರ 15% ದರ ಏರಿಕೆ ಮಾಡಿರೋದು ವಿಪಕ್ಷಗಳಿಗೆ ಆಹಾರ ಸಿಕ್ಕಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.